ಕೀಳು ಮಟ್ಟದಲ್ಲಿ ಈ ಮನುಷ್ಯರು ಸಮ ಹೋಲಿಸಿ ಅಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಗುರುಜಿ ಅಂತ ಎಷ್ಟು ಮಟ್ಟಿಗೆ ಸರಿ ಸರಿ? ಅಲ್ಲ ಮೇಡಮ್, ಮಹಾಲಕ್ಷ್ಮಿನ ಅಂಡಾದ್ರ ಇಟ್ಕೊಂಡು ಪೂಜೆ ಮಾಡೋ ಅಂದರೆ ಅವನೆಲ್ಲ ಕಳ್ಸಾಮಿ ಕೆಟ್ಟ ಕೆಟ್ಟ ಮಾತುಗಳು ಬರ್ತಾ ಇದೆ. ಕಳ್ಸ ಪೂಜಾರಿ ನನ್ನ ಮಗ. ನಮ್ಮ ದೇವ್ರನ್ನೇ ಯಾವ ಸ್ಥಾನದಲ್ಲಿ ಇಕ್ಕೋಬೇಕು ಅಲ್ಲಿ ಇಡ್ತಾವ. ನಮ್ಮ ಲಕ್ಷ್ಮಿ ಅದೆಲ್ಲ ಏನು ಮೇಡಮ್, ದೇವ್ರನ್ನೇ ಹೋಗಿ ಅಲ್ಲಿ ಇಡ್ತಾರ ಮೇಡಮ್ ಯಾರಾದರೂ. ನಾವು ಕೈ ಎದ್ದು ದೇವ್ರು ಇಲ್ಲಿ ನೋಡಿ ಮೇಡಮ್, ದೇವಸ್ಥಾನ ಐತೆ, ದೇವ್ರ ಕೈ ಎದ್ದು ಮುಗಿಬೇಕು. ಅಲ್ಲೋಗಿ ಯಾರು ಇದು ಪೂಜಾರಿನ ಇಲ್ಲ ಪೂಜಾರಿನ ಇಲ್ಲ ಕೆಟ್ಟ ಕೆಲಸ ಮಾಡ್ದವನ ಅಲ್ಲಿ ಮುಗಿರಿ ಅಂತಾನೆ ಕೆಟ್ಟ ಕೆಲಸ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಅಲ್ಲಿ ಮುಗಿರಿ ಅಂತಾನ. ಹುಚ್ಚ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ನಿಗೆ ಹೆಸರೇ ಹುಚ್ಚ ಅಂತಾನೆ. ಏನು ಹುಚ್ಚ ಅಲ್ವ ಅವನ ಹೆಸರು? ಅವ್ನು ಮಾತಾಡೋ ಸ್ಟೈಲ್, ಅವ್ನು ಏನಾನ ನಿಜ ಹೇಳೋನ ಹೋದ್ರೆ ಹೋಗ್ಲಿ. ನಿಜ ಹೇಳಿದರೆ ಅದೊಂದು ಪಕ್ಷ. ಸುಮ್ಮನೆ ಯಾವುದಾದ್ರೂ ಪುಕಾರ್ಗಳು ಎಸ್ಕೊಂಡು ನಾನು ಆವಾಗ ಹೇಳಿದೆ ಇವಾಗ ನಿಜ ಆಯಿತು, ಇವಾಗ ಹೇಳಿದ್ದು ಮುಂದಕ್ಕೆ ನಿಜ ಆಗುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಬಿಡ್ಕೊಂಡಿದ್ದಾನೆ. ಇನ್ನೇನು ಹೇಳ್ಬೇಕು ಹೇಳಿ? ಫೇಸ್ಬುಕ್ಕಲ್ಲಿ ನಾವು ಒಂದು ಪೇಜ್ ಓಪನ್ ಮಾಡಿದ್ರೆ ಸಾಕು, ಈಗೆಲ್ಲ ಅದೇ ಟ್ರೆಂಡ್. ಇಲ್ಲ ಜನಗಳು ಎಫ್ ಸಿ ಬಿಟ್ಟರೆ ಇನ್ನೇನು ಅಂತ ಟ್ರೆಂಡ್ ಆಗದೆ ಇರತ್ತಾ? ಇಂಥ ಕಳ್ಳ ಸ್ವಾಮೀಜಿಗಳನ್ನ ಸುಮ್ಮನೆ ಹಾಕ್ಕೊಂಡು ಎಲ್ಲ ಬ್ಲ್ಯಾಕ್ ಮಾಡಿ ರಿಪೋರ್ಟ್ ಹೊಡೆದು ಅದು ಅವ್ನು ಇಲ್ಲದೆ ಇರೋ ಥರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವನ್ನ ಟ್ರೋಲ್ ಮಾಡಿ ಅವನ್ನ ಐ ಮಾಡ್ತಾ ಇದ್ದಾರೆ. ಅವನ್ನ ಡೌನ್ ಮಾಡಬೇಕು ಹೊತ್ತು ಐ ಮಾಡಿ ಸುಮ್ಮನೆ ಅವನ್ನ ಎಲ್ಲರೂ ಇದು ಮಾಡ್ದವ್ರು ಅಷ್ಟೇ. ಉದ್ದೇಶ ಏನು ಅಂದ್ರೆ ಹೆಸರು ಆಗಬೇಕು, ಹೆಸರು ಮಾಡಬೇಕು ಅಂದ್ಬಿಟ್ಟು ಈ ಮಟ್ಟದಲ್ಲಿ ಬಿಗ್ ಬಾಸ್ ಹೋಗ್ಬಿಟ್ಟು ಬಂದ್ಬಿಟ್ಟು ಫೇಮಸ್ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ನಕರಗಳೆಲ್ಲ ಸುಮ್ಮನೆ ಇದೆಲ್ಲ ಯಾಕೆ ಬೇಕು? ಸುಮ್ಮನೆ ಏನೋ ಬಂದ್ರೆ 5,000 ತೊಗೊಂಡ್ರೆ ಪೂಜೆ ಇದು ಮಾಡಿದ್ರೆ ಅದಂತ ಅವ್ರ ಹತ್ರ ಬರೋರ ಹತ್ರ ಏನೋ ಹೇಳ್ಕೊಂಡ್ರು. ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ಅದ್ಯಾವುದೋ ಮಗಳ ಬಗ್ಗೆ ಕೇಳಿದ್ರೆ ಅಮ್ಮನ ಬಗ್ಗೆ ಶಾಸ್ತ್ರಕ್ಕೆ ನಿಮ್ಮದೇನು ಅದೇನು ಇದೇನು ಅಂತಾನೆ. ಇನ್ನೊಬ್ಬ ಅದೇನೋ ಮಾಂಸಾಹಾರಿ ಅದೇನು ನಾನ್ ವೆಜ್ಗಳು ದೇವ್ರಿಗೆ ಪೂಜೆ ಮಾಡೋರೆಲ್ಲ ಇದೆಲ್ಲ ಮಾಡ್ತಾರ. ಈ ಪೂಜೆಗಳು ಮಾಡಿಕೊಂಡು ನಾನ್ ವೆಜ್ಗಳ ಬಗ್ಗೆ ಅದು ಇದು ಅಂತ ಎಲ್ಲಿ ಬರೋದು ಹೋಟ್ಲು ಏನೇನು ಐಟಮ್ ಮಾಡ್ತೀರಾ ಅದು ಇದು ಅದೆಲ್ಲ ಇದು ಮಾಡ್ತಾರೆ. ಕೆಟ್ಟ ಸುಮ್ಮನೆ ಇದೆಲ್ಲ ಮಾಡೋದು ನಿಜ ಮಾಡಬೇಕು ಏನೋ ಒಂದು ಇದು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕೆಟ್ಟ ಕೆಲಸದಲ್ಲೇ ಕೆಟ್ಟ ಕೆಲಸದಲ್ಲೇ ಮೇಲೆ ಬಂದವ್ರೆ. ಸುಮ್ಮನೆ ಜ್ಯೋತಿಷ್ಯ ಹೇಳ್ಕೊಂಡು ಮೇಲೆ ಬಂದಿಲ್ಲ. ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬಂದರೆ ಮೇಲೆ ಬರಬೇಕು ಅಂತ ಟ್ರೋಲ್ ಮಾಡಿ ಇವ್ರನ್ನ ಮೇಲೆ ಬರೆಸ್ತವ್ರೆ. ಸುಮ್ಮನೆ ಯಾಕೆ ಇದೆಲ್ಲ ಬೇಕು? ಸ್ವಲ್ಪ ಅದನ್ನು ಕಮ್ಮಿ ಇವ್ರನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕುಡ್ಸೋದೇ ತಪ್ಪು. ಧ್ವನಿ ಎತ್ತಬೇಕು ಮೇಡಮ್. ಎಲ್ಲರೂ ನೀವು ಇವಾಗ ಎತ್ತಿ ನಿಮ್ಮಂಥವ್ರು ಬಂದು ಎಲ್ಲರ ಹತ್ರ ಕೇಳಬೇಕು. ಅದನ್ನು ಬಿಟ್ಬಿಟ್ಟು ನಮ್ಮ ಇಲ್ಲೇ ಇರ್ತೀವಿ ನಾವು ಯಾವಾಗಲೂ. ಅವ್ನ ಮಗ ಹೋಗೋವಾಗ ಬರೋವಾಗೆಲ್ಲ ನೋಡ್ತಾನೆ ಇರ್ತೀವಿ. ಇಲ್ಲಿ ಇನ್ನೊಂದು ವಿಷಯ ಆಗೈತೆ, ಬೇಡ ಬಿಡಿ ಅದೆಲ್ಲ, ಅದಂತೂ ತಪ್ಪು. ಬೆಟ್ಟಿಂಗ್ ಮೇಡಮ್, ಅದು ಇವಾಗ ಬೇರೆ ಇದು ಜ್ಯೋತಿಷ್ಯ ಹೇಳೋರ್ನು ನ್ಯೂಸಲ್ಲಿ ನೋಡಿದ್ದೀವಿ. ಅವರು ಏನೇ ಇದ್ರು ಅಲ್ಲಿ ಏನಾನ ಒಂದು ಇದು ಹೇಳ್ತಾರೆ. ಆಫೀಸಿಗೆ ಬನ್ನಿ ಅಂತ ದುಡ್ಡು ಕರೀತಾರೆ ಹೊತ್ತು ಸುಮ್ಮನೆ ಎಲ್ಲೂ ಬಂದು ನಿಜ ಹೇಳ್ಕೊಂಡೆಲ್ಲ ಏನು ಇದು ಮಾಡಲ್ಲ. ಅದೆಲ್ಲ ಏನಿಲ್ಲ ಮೇಡಮ್, ಅದೆಲ್ಲ ಸುಳ್ಳು. ನಮ್ಮ ಹುಡುಗನೇ ಅಲ್ಲಿ ಐರನ್ ಅಂಗಡಿ ಹತ್ರ ಕೆಲಸ ಮಾಡ್ಕೊಂಡು ಈ ಅಪ್ಪನ ಶಾಸ್ತ್ರ ಹಾಕಿ ಹೇಳ್ಕೊಂಡು 3 ಲಕ್ಷ ಸೋತವನಂತೆ. ನಿಜ ಐರನ್ ಕೆಲಸ ಮಾಡೋರು ಮೇಡಮ್. ಈ ಅಪ್ಪ ನೀ ಹೇಳೋದೆಲ್ಲ ನಿಜ ಆಗತ್ತೆ ಅಂತ ಯಾರೋ ಇದು TV ನ್ಯೂಸಲ್ಲಿ ಹೇಳೋರೆ. ಅದನ್ನು ನೋಡ್ಬಿಟ್ಟು 3 ಲಕ್ಷ ಸೋತವನೆ. ಬೇಕಾದ್ರೆ ಕರ್ಕೊಂಡೋಗಿ ಪ್ರೂಫ್ ತೋರಿಸ್ತೀನಿ ಬನ್ನಿ. ನಾನು ನಿಜ ಹೇಳ್ತೀನಿ. ಫೋನ್ ಮಾಡ್ತೀನಿ ಬೇಕಾದ್ರೆ. ಇದೇ ಥರ ಈ ಅಪ್ಪನ ಹೀಗೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ದಿನಕ್ಕೊಂದೊಂದು ಸುಳ್ಳುಗಳು, ದೇವರಾಯಿತು, ಈಗ ಬೆಟ್ಟಿಂಗ್ ಆಯಿತು. ಏನು ಸಮಾಜದಲ್ಲಿ ಏನು ಜ್ಯೋತಿಷ್ಯ ಆಗಿ ಇವ್ರು ಏನು ಕೊಡ್ತಾ ಇದ್ದಾರೆ ಜ್ಯೋತಿಷ್ಯ? ಮೇಡಮ್, ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು ಮೇಡಮ್. ಜನಗಳಿಗೆ ಅದೇ ಹೇಳೋದು, ಇಂಥವ್ರನ್ನೆಲ್ಲ ಎಂಕರೇಜ್ ಎಲ್ಲ ಮಾಡಬಾರ್ದು. ಜನಗಳಿಂದನೇ ಇಂಥವ್ರೆಲ್ಲ ಮೇಲೆ ಬರ್ತಾ ಇರೋದು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಿದ್ರೆ ತುಂಬ ಅವ್ರ ಮನೆ ಹಾಳಾಗತ್ತೆ ಹೊತ್ತು ಇವ್ರ ಮನೆ ಉದ್ಧಾರ ಆಗತ್ತೆ. ಒಂದೊಂದು ಅಪಾಯಿಂಟ್ಮೆಂಟ್ಗೆ 5,000. ಹೌದು ನಿಜ ಮೇಡಮ್. ಅದು ಇವಾಗ ಅವ್ರ ಮನೆ ಬರೋರ ಮನೆ ಹಾಳಾಗತ್ತೆ, ಹೇಳೋರ ಮನೆ ಉದ್ಧಾರ ಆಗತ್ತೆ ಅಷ್ಟೇ. ಸರ್, ಜ್ಯೋತಿಷ್ಯನ ನಂಬೇಕಾ? ನಮಗೆಲ್ಲ ನಂಬಿಕೆ ಇಲ್ಲ ಮೇಡಮ್. ನಮಗೆಲ್ಲ ನಂಬಿಕೆನೇ ಇಲ್ಲ ಮೇಡಮ್. ನಾನು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಯಾವ್ದು ಓಪನ್ ಮಾಡಿದ್ರೆ ಇದೇ ಇದು ಯಾವ್ದು ಸೋಷಿಯಲ್ ಮೀಡಿಯಾ ಏನು ಅದಕ್ಕೆ ಅಧ್ವಾನ ಮಾಡಿಟ್ಟವ್ರೆ. ಅವ್ರವ್ರ ಮಕ್ಕಳು ಕೂಡ ಹೋಗು. ಅವ್ರು ಯಾರೋ ಜನಗಳ ನಾಯಿ ಅದೆಲ್ಲ ನೋಡಿ ಸಾಕಾಗೋಯ್ತು ಮೇಡಮ್ ಈ ಜ್ಯೋತಿಷ್ಯದಿಂದ. ಏನು ಹೇಳ್ತೀರಾ ಸರ್?
ಈ ವ್ಯಕ್ತಿಗೆ? ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಏನಾನ ಒಂದು ಹೇಳೋದು ನಿಜ ಅಂತ ಹೇಳ್ಬೇಕು, ಅದನ್ನು ಬಿಟ್ಬಿಟ್ಟು ಈ ಥರ ಮೊಕ್ಕ ಅದೆಲ್ಲ ಜನಗಳ ಹತ್ರ ಟ್ರಾಲ್ ಮಾಡಿಕೊಂಡು ನಿನ್ನ ಮೇಲೆ ಹಾಳು ಮಾಡ್ಕೋಬೇಡಿ. ಅಲ್ಲ, ಜ್ಯೋತಿಷ್ಯನ ಒಂದು ಇಷ್ಟು ಜ್ಯೋತಿಷ್ಯ ಅನ್ನೋದು ಅವ್ರ ಹತ್ರ ಒಬ್ರು ನಂಬಿಕೆ ಅಂತ ಅವಾಗಿಂದ ಐತೆ. ಈ ಥರ ಅವ್ರು ಬಂದ್ಬಿಟ್ರೆ ಜ್ಯೋತಿಷ್ಯ ಅನ್ನೋದು ಹಾಳಾಗ್ಬಿಡತ್ತೆ. ಇದಂತೂ ನಿಜ. ಆ ಕಾಲದಿಂದ ಜ್ಯೋತಿಷ್ಯ ಅಂತ ಸ್ವಲ್ಪ ಜನಗಳಿದ್ದಾರೆ, ನಿಜ ಹೇಳೋರು ಇದ್ದಾರೆ. ಈ ಥರ ಈ ಅಂಥವ್ರಿಗೆಲ್ಲ ಕೆಟ್ಟ ಹೆಸರು. ಅಂಥವ್ರ ಜೊತೆ ಇಂಥವ್ರು ಹೋದರೆ ಅಂಥವ್ರಿಗೂ ಕೆಟ್ಟ ಹೆಸರು ಬಂದು ಸುಮ್ಮನೆ ಇದ್ದಾರೆ ಈ ಅಪ್ಪನ ಬಿಟ್ಕೊಂಡು. ಅದು ಅವ್ರಿಗೆ ಬಿಟ್ಟಿದ್ದು ಮೇಡಮ್. ನಮ್ದು ಈ ಥರ ಕೆಟ್ಟ ಅಪಪ್ರಚಾರಗಳು ಮಾಡ್ತಾ ಇದಾರಲ್ಲ, ಈಗ ಅದು ನೋಡ್ಕೊಂಡು ಇವರೆಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಜ್ಯೋತಿಷಿಗಳು ಜ್ಯೋತಿಷ್ಯಗಳು ಅವ್ರೇನಾನ ಇವ್ರ ಬಗ್ಗೆ ತಂಟೆಗೆ ಬಂದರೆ ಇವ್ರೇನಾನ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಂತ ಅದಕ್ಕೊಂದು ವಿಷಯ ಏನೋ ತೆಗೆದು ಬಿಡ್ತಾರೆ, ಅದು ದೊಡ್ಡ ವಿಷಯ ಆಗ್ಬಿಡತ್ತೆ ಅಂತ ಭಯ ಪಡ್ತಾವ್ರೇನೋ, ಯಾರಿಗೂ ಗೊತ್ತು.